ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆಯಲ್ಲಿ ಆಯೋಜಿಸಿದ ಸುಮಾರು 1 ಕೋಟಿ ರು ವೆಚ್ಚದ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಭೂಮಿ ಪೂಜೆಯನ್ನು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆರವೇರಿಸಿದರು. ನಂತರ ಮಾತನಾಡಿದಂತಹ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಗಂಗರ ರಾಜಧಾನಿಯಾಗಿದ್ದ ತಾಲೂಕಿನ ಮಣ್ಣೆ ಗ್ರಾಮವನ್ನು ಐತಿಹಾಸಿಕ ಗ್ರಾಮಗಳ ಪಟ್ಟಿಗೆ ಸೇರಿಸಲು ಈಗಾಗಲೇ ಪತ್ರ ಬರೆದಿದ್ದೇನೆ. ಹೆಚ್ಚಿನ ಅನುದಾನ ತಂದು ಮಣ್ಣೆ ಗ್ರಾಮವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. ತ್ಯಾಮಗೊಂಡ್ಲು ಮಣ್ಣೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸುಮಾರು 10 ಕಿಲೋಮೀಟರ್ ಉದ್ದದ ರಸ್ತೆ ವಿಸ್ತರಣೆ ಕಾಮಗಾರಿ ಈಗಾಗಲೇ 6 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ಸದ್ಯದಲ್ಲೇ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗುತ್ತದೆ. ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಆದ್ಯತೆ ಮೇರೆಗೆ ಅನುದಾನ ಹಂಚಿಕೆ ಮಾಡಿ ಪ್ರತಿ ಹಳ್ಳಿಯನ್ನು ಅಭಿವೃದ್ಧಿಪಡಿಸುತ್ತೇನೆ. ರಸ್ತೆ ವಿಸ್ತರಣೆಗೆ ಸ್ಥಳೀಯರ ಸಹಕಾರ ನೀಡಬೇಕು ಎಂದು ಹೇಳಿದರು. ಬೇಗ ಮುಗಿಸಿ ಕಟ್ಟಡ ಉದ್ಘಾಟನೆ ಮಾಡೋಣ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ನಾನು ಸದಾ ಸಿದ್ಧ ಇದ್ದೇನೆ. ಇವತ್ತು ಮಣ್ಣೆ ಗ್ರಾಮವನ್ನ, ಗಂಗರ ರಾಜಧಾನಿ ಆಗಿರತಕ್ಕಂಥ ಗ್ರಾಮವನ್ನ ಐತಿಹಾಸಿಕ ಸ್ಥಳಗಳ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ನಾನು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ಅದನ್ನ ಮಾಡಿಸ್ತೀನಿ. ಮಣ್ಣೆ ಗ್ರಾಮವನ್ನ ಐತಿಹಾಸಿಕ ಸ್ಥಳಗಳ ಪಟ್ಟಿಗೆ ಅಲ್ಲಿ ಸೇರಿಸಿ ರಾಜ್ಯದಲ್ಲಿ ಇದು ಒಂದು ಐತಿಹಾಸಿಕವಾದಂತಹ ಸ್ಥಳ ಮತ್ತೆ ಈ ಗ್ರಾಮದ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ತರಲಿಕ್ಕೆ ಏನೆಲ್ಲ ಮಾಡಬೇಕು ಸಹ ಮಾಡ್ತೀನಿ ಅಂತ ಹೇಳ್ತಾ, ಇದ್ರ ಜೊತೆಗೆ ತ್ಯಾಮಗೊಂಡ್ಲಿಂದ ಎಷ್ಟು ಒಂದು 6 ಕೋಟಿ ವೆಚ್ಚದಲ್ಲಿ ನಿಮ್ಮ ಗ್ರಾಮಕ್ಕೆ ಬರತಕ್ಕಂಥ ರಸ್ತೆಯನ್ನ ಅಗಲೀಕರಣ ಮಾಡಿ ರಸ್ತೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸಕ್ಕೆ ಈಗಾಗಲೇ ಟೆಂಡರ್ನ ಮುಗಿಸಿ ಹುಡುಕಾಡು ಸಹ ಆಗಿದೆ. ನಾನು ನಮ್ಮ ಮುಖಂಡರುಗಳಿಗೆ ಹೇಳಿದ್ದೀನಿ, ಅದನ್ನ ಒಂದು ಇನ್ಸ್ಪೆಕ್ಷನ್ ಮಾಡಿಸಿ. ಸಿದ್ದರಾಮಣ್ಣನು ಇಲ್ಲಿದ್ದಾರೆ. ಅಣ್ಣ, ನಿಮ್ಮ ಭಾಗದಲ್ಲಿ ಸ್ವಲ್ಪ ಕಿರಿದಾಗಿದೆ, ರೈತರು ಜಾಗ ಇರ್ಬೋದು, ಊರಲ್ಲಿರ್ಬೋದು, ಸ್ವಲ್ಪ ಅವಕಾಶ ಮಾಡಿಸ್ಕೊಟ್ರೆ ರಸ್ತೆ ಅಗಲೀಕರಣ ಆಗ್ತದೆ. ಅಗಲೀಕರಣ ಆದ್ರೆ ನಮ್ಮ ಭಾಗದ ರೈತರಿಗೆ, ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ರೈತರ ಭೂಮಿಗೆ ಒಳ್ಳೆ ಬೆಳೆ ಬರ್ತದೆ. ರಸ್ತೆ ಅಗಲ ಆದ್ರೆ ಅವರು ಯಾರಿಗೋ ಭೂಮಿ ಮಾಡೋದು ಬದಲು ತಾವೇ ಅದ್ರಲ್ಲೇನೋ ಜೀವನಕ್ಕೆ ಬೇಕಾದಂತ ಒಂದು ಇನ್ನೇನೋ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಕ್ಕಪಕ್ಕದಲ್ಲಿ ಇರತಕ್ಕಂಥದ್ದು ಗೋಡನ್ ಇರ್ಬೋದು, ವೇರೇಸ್ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಹಾಗಾಗಿ 6 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣಕ್ಕೆ ನಾನು ಅನುದಾನವನ್ನ ಬಿಡುಗಡೆ ಮಾಡಿಸಿ ಟೆಂಡರ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲೇ ಅದನ್ನ ಪೂಜೆ ಮಾಡತಕ್ಕಂಥ ಕೆಲಸಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ನಾನು ಈಗಾಗಲೇ ನಮ್ಮ ಮುಖಂಡರುಗಳಿಗೆ ತಿಳಿಸಿದ್ದಾರೆ. ಸಿದ್ದರಾಮಣ್ಣ, ನೀವು ಎಲ್ಲ ಇರಿ. ಇನ್ನು ಮಣ್ಣೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೈರೇಶ್ ಮಾತನಾಡಿ, ಕಳೆದ 4 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದ ಕೂಗು ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕು ಎಂಬುದಾಗಿತ್ತು. ಅದು ಇಂದು ಸಾಧ್ಯವಾಗಿದೆ. ಪಂಚಾಯಿತಿ ಅನುದಾನ 75 ಲಕ್ಷ ರು, ಜಿಲ್ಲಾ ಪಂಚಾಯಿತಿ ಅನುದಾನ 25 ಲಕ್ಷ ರು ಹಾಗೂ ಸ್ಥಳೀಯ ದಾನಿಗಳು ಮತ್ತು CSR ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ. ಇತ್ತೀಚೆಗೆ ಸರ್ಕಾರ ಕೈಗಾರಿಕೆ ಪ್ರದೇಶಗಳ ತೆರಿಗೆ ಹಣವನ್ನು KIDB ಸಂಸ್ಥೆಗೆ ಕಟ್ಟಬೇಕು, ಪಂಚಾಯಿತಿಗಳಿಗೆ ಕಟ್ಟುತ್ತಿಲ್ಲ ಎಂದು ಆದೇಶ ಹೊರಡಿಸಿದ್ದಾರೆ. ಇದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಆದಾಯಕ್ಕೆ ಪೆಟ್ಟು ಬೀಳಲಿದೆ. ಇದನ್ನು ಪರಿಶೀಲಿಸಿ ಆದೇಶ ವಾಪಸ್ಸು ಪಡೆಯಬೇಕು ಎಂದು ಮನವಿಯನ್ನು ಈ ಸಂದರ್ಭದಲ್ಲಿ ಬೈರೇಶ್ ಹೇಳಿದ್ದು ಹೀಗೆ. ಏನಕ್ಕೆ ಅಂತಂದರೆ, ಪ್ರತಿಯೊಬ್ಬರೂ ನಾವು ಬಂದಾಗಿಂದನೂ ಒಂದು ಪಂಚಾಯತಿ ಬಿಲ್ಡಿಂಗ್ ಮಾಡಬೇಕಂತ ಒಂದು ಎಲ್ಲರದ್ದು ಆಶಯ ಇತ್ತು. ಅದಂತೆ ಇವತ್ತು ಈಡೇರಿದೆ. ಎಲ್ಲರದ್ದು ಆಶಯ ಈಡೇರಿದೆ, ನಮ್ಮ ಎಲ್ಲ ಸದಸ್ಯರದ್ದು ಈಡೇರಿದೆ. ಆಮೇಲೆ ಇದು ಅನುದಾನ ನಮ್ಮ ಪಂಚಾಯಿತಿ ಅನುದಾನದಲ್ಲೇ ವರ್ಗ 1ರಲ್ಲಿ 75 ಲ್ಯಾಕ್ ಇದು ಮಾಡಿದ್ದೀವಿ. ಸರ್ಕಾರದ ಅನುದಾನ 25 ಲಕ್ಷ ಇದೆ. ಮುಂದೆ ನಮ್ಗೆ ಬೇಕಾದರೆ CSR ಫಂಡಲ್ಲಿ ಯಾವುದನ್ನು ಫ್ಯಾಕ್ಟ್ರಿಗಳನ್ನ ವಿಚಾರಿಸ್ತೀವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಮಾಡಬೇಕಂತ ಒಂದು ಕನಸು ಹೊಂದಿದ್ದೀವಿ. ನಮ್ಮ ಶಾಸಕರು ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ಮಾಡೋಣ ಸರ್, ಎಲ್ಲರಿಂದ ಒಂದು ಆಶ್ರಯದಿಂದ ಪಂಚಾಯತಿ ಕಟ್ಟಡ ಅಂತಂದರೆ KIDB ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ದಾರೆ. ಏನಂತ KIDB ಬಂದಿಗೆ ನಮಗೆ ಟ್ಯಾಕ್ಸ್ ಇಲ್ಲಿವರೆಗೂ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರು. ಈಗ ಇರೋಂಥ ಇಂಡಸ್ಟ್ರಿ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾ ಇರೋದ್ರಿಂದ ನಮಗೆ ಏನಾಗುತ್ತೆ, ಒಂದು ಅನುದಾನದಲ್ಲಿ ನಮಗೆ ಪಂಚಾಯತಿ ಕಟ್ಟಡ ಅಭಿವೃದ್ಧಿ ಹೊಂದಕ್ಕೆ ಅಸಾಧ್ಯವಾಗಿದ್ದು. ಇವಾಗ ಏನಾಗಿದೆ, ಸರ್ಕಾರದ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಈಗ ಕಂದಾಯನ ಬಂದ್ಬಿಟ್ಟು KIDB ಕಟ್ಟಬೇಕು, KIDB ಖಾತೆ ಕೂಡ KIDB ಕೊಡಬೇಕಂತ ಮಾಡ್ಕೊಂಡಿದ್ದಾರೆ. ಅದು ಆಲ್ರೆಡಿ ಅನುಮೋದನೆ ಕೂಡ ಆಗಿದೆ. ಬಟ್ ಇಲ್ಲೇನು ಅನುಮೋದನೆ ಆಗಿರೋದ್ರಿಂದ ಪಂಚಾಯತಿಯ ಏನಕ್ಕೆ ಬೇಕು, ಮತ್ತು ನಮ್ಗೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನಕ್ಕೆ ಬೇಕು, ಆಮೇಲೆ ಇಲ್ಲಿ ಅಭಿವೃದ್ಧಿ ಎಲ್ಲ ಹೊಂದುತ್ತೆ ಸರ್. ನಮ್ಮ ಜಾಗ, ನಮ್ಮ ಊರಿನ ಗ್ರಾಮದ ಸ್ವತ್ತುಗಳನ್ನು ಸ್ವಾಧೀನಪಡಿಸ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ನಮ್ಗೇನು ಉಳಿಯುತ್ತೆ, ನಮ್ಮದು ಅಸ್ತಿತ್ವ ಏನು ಉಳಿಯುತ್ತೆ. ಇಲ್ಲಿ ಒಂದು ಒಂದು ಕೆಲಸಗಳು ಸಿಗ್ತಾ ಇಲ್ಲ, ತೆರಿಗೆಗಳು ಬರ್ತಾ ಇಲ್ಲ ಇಲ್ಲಿ. ಮತ್ತು ಹೇಗೆ ಅಭಿವೃದ್ಧಿ ಹೊಂದುತ್ತೆ ಗ್ರಾಮಗಳು, ಹಿಂದುಳಿದ ಗ್ರಾಮಗಳು ಅಭಿವೃದ್ಧಿ ಹೇಗೆ ಹೊಂದುತ್ತದೆ?
ಅದೊಂದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಸಕರು ಇದನ್ನ ಬಗ್ಗೆ ಗಮನ ಹರಿಸಬೇಕು ಸರ್. ಅದೊಂದು ಗಮನ ಹರಿಸಿ ಗಮನ ತಂದುಬಿಟ್ಟು ಸರ್ಕಾರದ ಲೆವೆಲಲ್ಲಿ ಅದೊಂದು ಗಮನ ಹರಿಸಿ ಕಂದಾಯನ ಯಥಾಸ್ಥಿತಿ ಕಾಪಾಡಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ ನಮ್ಮ ಶಾಸಕರು. ಇನ್ನು ನಂತರ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯ ಪೇಂಟ್ ಮಂಜುನಾಥ್ ಮಾತನಾಡಿ, ಮಣ್ಣೆ ಗ್ರಾಮದಲ್ಲಿ ಇತಿಹಾಸದ ಕುರುಹುಗಳನ್ನು ಉಳಿಸುವಲ್ಲಿ ಸ್ಥಳೀಯರು ಕೈಜೋಡಿಸಬೇಕು. ನಾಡಿನ ಹೆಮ್ಮೆಯ ಇತಿಹಾಸ ಹೊಂದಿರುವ ಮಣ್ಣೆಯನ್ನು ಪ್ರವಾಸಿ ತಾಣವಾಗಿ ರೂಪಿಸೋಣ. ಶಾಸಕರ ಸಹಕಾರದಿಂದ ಗ್ರಾಮಗಳ ಅಗತ್ಯ ಮೂಲ ಸೌಕರ್ಯಗಳನ್ನು ನೀಡುತ್ತಿದ್ದೇನೆ ಎಂದರು. ಪಂಚಾಯತಿಲಿ ನೂತನ ಕಟ್ಟಡವನ್ನು ಶಂಕುಸ್ಥಾಪನೆಯ ಸಮಾರಂಭಕ್ಕೆ ಎನ್ ಶ್ರೀನಿವಾಸನವರು ಬಂದಿದ್ದರು. ಹಾಗೂ ಈ ಕಟ್ಟಡ ಮುಖ್ಯ ಕಾರಣ, ಈ ಕಟ್ಟಡ ಇವತ್ತು ಏನು ನಾವು ಬಿಲ್ಡಿಂಗ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಬೈರೇಶು ಮತ್ತು ನಮ್ಮ 15 ಜನ ಏನು ಮೆಂಬರ್ಸ್ ಇದ್ದೀವಿ ಎಲ್ಲ ಸುಮಾರು 4 ವರ್ಷಗಳಿಂದ ಜೇನು ಹೆಂಗೆ ತುಪ್ಪನ್ನು ಕುಡಿತದೋ ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ಬರ್ತಾ ಅನುದಾನವನ್ನೆಲ್ಲ ಕೂಡಿಕೊಂಡು ವರ್ಗಾವಣೆ ಬರ್ತಕ್ಕಂಥ ಹಣವನ್ನೆಲ್ಲ ಕುಡುಕಿ ಸುಮಾರು 75 ಲಕ್ಷ ರೂಪಾಯಿಯನ್ನು ಕುಡುಕಿ ಹಾಗೂ ಸರ್ಕಾರದ ಜಿಲ್ಲಾ ಪಂಚಾಯತಿಯಿಂದ 25 ಲಕ್ಷ ಇನ್ನುಳಿಕೆ ದಾನ ಧರ್ಮದಿಂದ ಈ ಪಂಚಾಯತಿಯನ್ನು ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗೆ ಈ ಮುಂದಿನ ದಿನದಲ್ಲಿ ಈ ಏನೋ ಕಟ್ಟಡಕ್ಕೆ ಏನೋ ಅನುದಾನ ಸಾಲ್ರಿ ಬಂದರೆ ಎನ್ ಶ್ರೀನಿವಾಸನವರು ಸಹ ಈಗ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸುಮಾರು 60 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಈ ಕಟ್ಟಡವನ್ನು ಈ ದಿನ ಈ ಶುಭ ದಿನದಂದು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರ ನೆರವಿನಿಂದ ಹಾಗೂ ಮಣ್ಣೆ ಗ್ರಾಮದ ಸದಸ್ಯರಿಂದ ಈ ಕಟ್ಟಡವನ್ನು ಕಟ್ಟಡಕ್ಕೆ ಇಷ್ಟಪಡ್ತೀವಿ. 60 ವರ್ಷದಿಂದ ಕಾಯ್ತಾ ಇದ್ವಿ. ಸುಮಾರು 20/30 ಜಾಗದಲ್ಲಿದ್ವಿ. ಏನಕ್ಕೂ ಸಾಕಾಗ್ತಿರಲಿಲ್ಲ. ಸೊ ನಾವು ಇಲ್ಲಿ 15 ಜನ ಮೆಂಬರ್ ಆರ್ಸ್ ಬಂದ ಮೇಲೆ ನಾವು ಮೇನ್ ಉದ್ದೇಶ ಏನಿತ್ತು ಅಂದರೆ ಈ ಕಟ್ಟಡ ಕಟ್ಟಬೇಕು. ಮಣ್ಣೆ ಪಂಚಾಯತಿ ನಮ್ಮ ಪ್ರಥಮ ಆದ್ಯತೆ ನಮ್ದೆಲ್ಲ ಸದಸ್ಯರದ್ದು ಏನಾಗಿತ್ತು, ನಾವು ಏನಾದರೂ ಮಾಡಿ ಕಟ್ಟಡ ಕಟ್ಟಲೇಬೇಕು. ಕಟ್ಟಡ ಕಟ್ಟೋದಕ್ಕೆ ಏನು ನಮ್ಮ KDB ವತಿಯಿಂದ ಏನು ಫ್ಯಾಕ್ಟ್ರಿಗಳಿದ್ದು ಅಲ್ಲಿಂದ ಎಲ್ಲ ಶೇಖರಣೆ ಮಾಡಿ ಒಂದು 75 ಲಕ್ಷ ರೂಪಾಯಿನ ಉಳಿಸ್ಕೊಂಡಿದ್ದೀವಿ. ಆ 75 ಲಕ್ಷ ನಾವು ಈ ಪಂಚಾಯತಿಗೋಸ್ಕರ ಮುಡುಪಾಗಿಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ತ್ಯಾಮಗೊಂಡು, ಬಗರ್ ಹುಕುಂ ಸಮಿತಿ ಸದಸ್ಯರಾದ ವಕೀಲ ಹನುಮಂತೇಗೌಡ, ವಾಸುದೇವ್, ಮುಖಂಡರಾದ ರಾಮಾಂಜನೇಯ, ಸೀತಾರಾಮಯ್ಯ, ಚಿಕ್ಕೇಗೌಡ, ಬೀರ್ಗಣ್ಣಹಳ್ಳಿ ಮಲ್ಲೇಶ್, ವಿಜಯಕುಮಾರ್, ಕೃಷ್ಣಸ್ವಾಮಿ, ಕುಮಾರ್, ರಾಮಣ್ಣ, ಕರಿಗಿರಿಯಪ್ಪ, ರಾಮಮೂರ್ತಿ, ಹನುಮಂತರಾಯಪ್ಪ, ಸಾದತ್ತುಲ್ಲಾ, ಅಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಾಜಿಗೌಡ, ಮಣ್ಣೆ VSSN ಅಧ್ಯಕ್ಷ ಆಂಜನೇಯಗೌಡ, ಮುತ್ತುರಾಜು, ಶ್ರೀನಿವಾಸ್, ರತ್ನಮ್ಮ, ಸುರೇಖಾ, ಸುರಾಜಮ್ಮ, ರತ್ನಮ್ಮ, ಕೃಷ್ಣಮೂರ್ತಿ, ಕುಮಾರ್, ಸುಪ್ರಿಯಾ, PDO ಚಿರಂಜೀವಿ, ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನೂತನ ಕಾಮಗಾರಿಯ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತೆಗಿಕು ಶ್ರೀಧರ್ ಜೊತೆ KK ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ಮಣ್ಣೆ, ತ್ಯಾಮಗೊಂಡ್ಲು. ಯಶೋಗಾರರು